ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ರಷ್ಯಾ ಯುಕ್ರೇನ್ ನಡುವಿನ ಕಾಳಗ ಈಗ ಮತ್ತಷ್ಟು ತೀವ್ರವಾಗಿದೆ. ಈಗ ಯುಕ್ರೇನ್ ಮತ್ತೆ ರಷ್ಯಾ ಒಳನುಗ್ಗಿ ಭೀಕರ ದಾಳಿ ಮಾಡಿದೆ. ಸುಮಾರು 500ಕ್ಕೂ ಅಧಿಕ ಡ್ರೋನ್ ಮತ್ತು ಫ್ಲೇಮಿಂಗೋ ಮಿಸೈಲ್ಗಳನ್ನು ಸುರಿಸಿದೆ. ರಷ್ಯಾದ ಸುಮಾರು 19 ಪ್ರದೇಶಗಳಲ್ಲಿ ಯುಕ್ರೇನ್ ದಾಳಿ ಮಾಡಿದೆ. ರಷ್ಯಾದ ಮಿಲಿಟರಿ ಏರ್ಫೀಲ್ಡ್ ಮೇಲೆ ಕೂಡ ಅಟ್ಯಾಕ್ ಮಾಡಿದೆ. ಜೊತೆಗೆ ರಷ್ಯಾದ ಉಪಗ್ರಹ ಉಡಾವಣಾ ಕೇಂದ್ರದ ಮೇಲೂ ದಾಳಿ ನಡೆದಿದೆ. ಸಮರಾ ಪ್ರಾಂತ್ಯದಲ್ಲಿರೋ ಪ್ರೋಗ್ರೆಸ್ ಸೆಂಟರ್ ಮೇಲೆ ಈ ಅಟ್ಯಾಕ್ ಆಗಿದೆ. ಈ ಕೇಂದ್ರ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡುತ್ತೆ. ರಷ್ಯಾ ತನ್ನದೇ ಆದ ಸ್ಟಾರ್ಲಿಂಕ್ ಮಾದರಿಯ ಇಂಟರ್ನೆಟ್ ತರೋಕೆ ನೋಡ್ತಿದೆ. ರಸ್ವೆಟ್ ಅನ್ನೋ ಆ ನೆಟ್ವರ್ಕ್ಗೆ ಬೇಕಾದ ರಾಕೆಟ್ ಇಲ್ಲಿ ತಯಾರಾಗ್ತಿತ್ತು. ಈಗ ಯುಕ್ರೇನ್ ಎಲ್ಲಿಗೂ ಹೊಡೆದಿದೆ. ಇದರ ಜೊತೆಗೆ ರಷ್ಯಾದ ಸವಾಸ್ಲೇಕಾ ಏರ್ಬೇಸ್, ಉಸ್ಟ್ ಲುಗಾ ಅನ್ನೋ ತೈಲ ಕೇಂದ್ರದ ಮೇಲೂ ಯುಕ್ರೇನ್ ದಾಳಿ ಮಾಡಿದೆ. ಯುದ್ಧದ ಬಿಸಿ ರಷ್ಯಾಗೂ ಮುಟ್ಬೇಕು, ರಷ್ಯಾದ ಯುದ್ಧ ಸಾಮರ್ಥ್ಯ ಕಮ್ಮಿ ಮಾಡುವುದು ನಮ್ಮ ಉದ್ದೇಶ ಅಂತ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದಾರೆ. ಇತ್ತ ರಷ್ಯಾ ಕೂಡ ಯುಕ್ರೇನ್ ದಾಳಿನ ಒಪ್ಕೊಂಡಿದೆ. ಸಮರಾ ಪ್ರಾಂತ್ಯದ ಇಂಡಸ್ಟ್ರಿಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಅಲ್ಲಿನ ಮೇಯರ್ ಹೇಳಿದ್ದಾರೆ. ಈ ಅಟ್ಯಾಕ್ಗೆ ರಷ್ಯಾ ಕೂಡ ತಿರುಗೇಟು ಕೊಟ್ಟಿದೆ. ಯುಕ್ರೇನ್ನ ಒಡೆಸ್ಸಾ, ಇಜ್ಮಾಯಿಲ್ ಬಂದರುಗಳ ಮೇಲೆ ಅಟ್ಯಾಕ್ ಮಾಡಿದೆ. ಅಲ್ಲಿನ ಗೋಡೌನ್ಗಳು ಮತ್ತು ಡ್ರೋನ್ ಫ್ಯಾಕ್ಟರಿಗಳನ್ನ ನಾಶ ಮಾಡಿದೀವಿ ಅಂದಿದೆ. ಇನ್ನು ಈ ರಷ್ಯಾ ದಾಳಿಲಿ ಒಬ್ರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ರಷ್ಯಾ ಈಗ ಅಮೆರಿಕ ಮತ್ತೆ ಟರ್ಕಿಗೆ ಒಂದು ವಾರ್ನಿಂಗ್ ಕೊಟ್ಟಿದೆ. ಟರ್ಕಿ ಬಳಿ ಇರೋ ಅಮೆರಿಕದ ಶಸ್ತ್ರಾಸ್ತ್ರಗಳನ್ನ ಯುಕ್ರೇನ್ಗೆ ಕೊಡೋ ಪ್ಲಾನ್ ನಡೀತಿದೆ. ಒಂದು ದೊಡ್ಡ ಶಸ್ತ್ರಾಸ್ತ್ರಗಳ ಭಂಡಾರ ಉಕ್ರೇನ್ ಸೇರೋ ಸಾಧ್ಯತೆ ಇದೆ. ಈ ಬಗ್ಗೆ ನಮಗೆ ಸ್ಪಷ್ಟನೆ ಬೇಕು ಅಂತ ರಷ್ಯಾ ಡಿಮ್ಯಾಂಡ್ ಮಾಡಿದೆ. ಒಂದ್ ವೇಳೆ ನೀವು ಯುಕ್ರೇನ್ಗೆ ಆಯುಧ ಕೊಟ್ರೆ ಸರಿ ಇರಲ್ಲ, ಇದರಿಂದ ನಮ್ಮ ಸಂಬಂಧಗಳು ಹಾಳಾಗ್ತವೆ ಅಂತ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ. ಇನ್ನು ರಷ್ಯಾ ಯುಕ್ರೇನ್ ಹೊಡೆದಾಟದ ನಡುವೆ ರೊಮೇನಿಯಾಗೆ ಡ್ರೋನ್ ನುಗ್ಗಿ ಬಂದಿದೆ. ನ್ಯಾಟೋ ಮಿಷನ್ ಭಾಗವಾಗಿ ಸ್ಪೇನ್ನ F-18 ಫೈಟರ್ ಜೆಟ್ ಪೈಲಟ್ ಈ ಡ್ರೋನ್ ಅನ್ನ ಹೊಡೆದಾಕಿದ್ದಾರೆ. ಅಂದ್ಹಾಗೆ ಈ ರೊಮೇನಿಯಾ ಜೊತೆ ಯುಕ್ರೇನ್ ಗಡಿ ಹಂಚಿಕೊಂಡಿದೆ. ಹೀಗಾಗಿ ಕಳೆದ 4 ವರ್ಷದಿಂದ ರಷ್ಯಾ ಡ್ರೋನ್ಗಳು ರೊಮೇನಿಯಾಗೆ ನುಗ್ತಾ ಇದ್ದಾವೆ. ಸದ್ಯ ಹೊಡೆದಾಕಿರೋ ಡ್ರೋನ್ ಮಾಲ್ಡೋವಾ ಕಡೆಯಿಂದ ರೊಮೇನಿಯಾಗೆ ಎಂಟ್ರಿ ಕೊಟ್ಟಿತ್ತು. ಇಸ್ರೇಲ್ ಮತ್ತೆ ಲೆಬನಾನ್ಗೆ ನುಗ್ಗಿ ಭೀಕರ ದಾಳಿ ಮಾಡಿದೆ. ಪರಿಣಾಮ 11 ಜನ ಸಾವನ್ನಪ್ಪಿದ್ದಾರೆ, 19 ಜನ ಗಾಯಗೊಂಡಿದ್ದಾರೆ. ಕಳೆದ ಜೂನ್ ತಿಂಗಳ ಒಪ್ಪಂದದ ನಂತರ ಲೆಬನಾನ್ನಲ್ಲಿ ಇಸ್ರೇಲ್ ಮಾಡಿದ ಅತಿ ದೊಡ್ಡ ದಾಳಿ ಇದಾಗಿದೆ. ಲೆಬನಾನ್ನ ನಬಾತಿಹ್, ಅನ್ಸಾರ್ ಮತ್ತೆ ಡೀರ್ ಎಜ್ ಜಹ್ರಾನಿ ಅನ್ನೋ ಜಾಗಗಳ ಮೇಲೆ ಅಟ್ಯಾಕ್ ಆಗಿದೆ. ಹಾಗೆ ಬಿಂಟ್ ಜಬೈನ್ನಲ್ಲೂ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ಹಲವು ಮನೆಗಳು ಧ್ವಂಸ ಆಗಿವೆ. ಕಳೆದ 2 ತಿಂಗಳಲ್ಲಿ ಇಷ್ಟು ಒಳನುಗ್ಗಿ ಇಸ್ರೇಲ್ ದಾಳಿ ಮಾಡಿರಲಿಲ್ಲ ಅಂತ ಲೆಬನಾನ್ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಈ ದಾಳಿ ಬಗ್ಗೆ ಇಸ್ರೇಲ್ ರಿಯಾಕ್ಟ್ ಮಾಡಿದೆ. ಹೆಜ್ಬೊಲ್ಲಾದ ನೆಲೆಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ. ಸೆಕ್ಯುರಿಟಿ ಝೋನ್ನಲ್ಲಿ ನಮ್ಮ ಸೈನಿಕರ ಮೇಲೆ ಹೆಜ್ಬೊಲ್ಲಾ ಮೊದಲು ದಾಳಿ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ನಾವು ಈ ಆಪರೇಷನ್ ಮಾಡಿದ್ವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಈ ದಾಳಿ ಬಗ್ಗೆ ಹೆಜ್ಬೊಲ್ಲಾ ರಿಯಾಕ್ಟ್ ಮಾಡಿದೆ. ಇಸ್ರೇಲ್ನ ಈ ಅಟ್ಯಾಕ್ಗೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿದೆ. ಅಲ್ಲದೆ ಅಮೆರಿಕದ ಮಾತು ಕೇಳಿ ನೇರ ಮಾತುಕತೆಗೆ ಹೋಗ್ಬೇಡಿ, ಅಮೆರಿಕ ಯಾವಾಗ್ಲೂ ಇಸ್ರೇಲ್ ಪರಾನೇ ಇರುತ್ತೆ, ಈ ಮಾತುಕತೆ ನಮಗೆ ಅವಮಾನ ಅಂತ ಹೆಜ್ಬೊಲ್ಲಾ ಲೆಬನಾನ್ ಸರ್ಕಾರಕ್ಕೆ ಹೇಳಿದೆ. ಇನ್ನು ಲೆಬನಾನ್ ಪ್ರಧಾನಿ ನವಾಫ್ ಸಲಾಂ ಇಸ್ರೇಲ್ ಸಮರ್ಥನೆ ಸುಳ್ಳು ಅಂದಿದ್ದಾರೆ. ಸತ್ತವರಲ್ಲಿ ಯಾರೂ ಹೆಜ್ಬೊಲ್ಲಾಗಳಲ್ಲ, ಅವರೆಲ್ಲ ಅಮಾಯಕ ಮಹಿಳೆಯರು ಮತ್ತು ಮಕ್ಕಳು ಅಂದಿದ್ದಾರೆ. ಇನ್ನು ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಕೂಡ ಇಸ್ರೇಲ್ ದಾಳಿನ ತೀವ್ರವಾಗಿ ಖಂಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಶಾಂತಿ ಒಪ್ಪಂದವನ್ನ ಇಸ್ರೇಲ್ ಮುರಿದಿದೆ. ಮಾತುಕತೆ ಪ್ರಕ್ರಿಯೆಗೆ ಇಸ್ರೇಲ್ ಕೊಟ್ಟಿರೋ ವಾರ್ನಿಂಗ್ ಮೆಸೇಜ್ ಇದು ಅಂತ ಹೇಳಿದ್ದಾರೆ. ಇನ್ನು ಶುಕ್ರವಾರ ಹಾರ್ಮೋಜ್ ಜಲಸಂಧಿಯಲ್ಲಿ ಸಂಚರಿಸುತ್ತಿದ್ದ ನಮ್ಮ ಅಡ್ನಾಕ್ ಕಂಪನಿಯ ತೈಲ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದೆ ಅಂತ ಯುಎಇ ಆರೋಪ ಮಾಡಿದೆ. ಅದೃಷ್ಟವಶಾತ್ ಈ ದಾಳಿಯಿಂದ ಯಾರಿಗೂ ಗಾಯಗಳಾಗಿಲ್ಲ, ಸದ್ಯ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ ಅಂತ ಯುಎಇ ಸ್ಪಷ್ಟಪಡಿಸಿದೆ. ಈ ಮೂಲಕ ಕೇವಲ 1 ವಾರದ ಅಂತರದಲ್ಲಿ ಯುಎಇ ಹಡಗುಗಳ ಮೇಲೆ ನಡೆದ 3ನೇ ದಾಳಿ ಇದಾಗಿದೆ. ಹಿಂದಿನ 2 ದಾಳಿಗಳಿಗೂ ಇರಾನ್ ಕಾರಣ ಅಂತ ಯುಎಇ ಆರೋಪಿಸಿತ್ತು. ಇನ್ನು ಈ ಥರ ದಾಳಿ ಮಾಡೋದನ್ನ ಬಿಟ್ಟು ಹಾರ್ಮುಜ್ನಲ್ಲಿ ಮುಕ್ತ ಸಂಚಾರಕ್ಕೆ ಅವಕಾಶ ಕೊಡಿ ಅಂತ ಯುಎಇ ಇರಾನ್ಗೆ ತಿಳಿಸಿದೆ. ಇನ್ನು ಸ್ನೇಹಿತರೆ, 7 ಸನ್ಸ್ ಟೂರಿಸಂ ಕಂಪನಿಯವರು ಗುಜರಾತ್ ಮತ್ತು ಮಧ್ಯಪ್ರದೇಶದ 4 ಜ್ಯೋತಿರ್ಲಿಂಗ ದರ್ಶನಕ್ಕೆ ಟ್ರಿಪ್ ಆಯೋಜಿಸಿದ್ದಾರೆ.
ಜೊತೆಗೆ ಅಹಮದಾಬಾದ್, ದ್ವಾರಕಾ ತರದ ಪ್ರವಾಸಿ ತಾಣಗಳನ್ನು ಕವರ್ ಮಾಡ್ತಾರೆ. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಮಿಡಲ್ ಈಸ್ಟ್ ಸಂಘರ್ಷ ಇರಾನ್ ವರ್ಸಸ್ ಅಮೆರಿಕ ಹೋಗಿ ಇರಾನ್ ವರ್ಸಸ್ ಕತಾರ್ ಆಗೋ ಥರ ಕಾಣ್ತಿದೆ. ಈಗ ಇರಾನ್ ಸೀಕ್ರೆಟ್ ಆಗಿ ಕೂಡಿ ಹಾಕಿರೋ ನಮ್ಮ ಪೈಲಟ್ಗಳನ್ನ ರಿಲೀಸ್ ಮಾಡಿ ಅಂತ ಕತಾರ್ಗೆ ಹೇಳಿದೆ. ಕಳೆದ ಮಾರ್ಚ್ನಲ್ಲಿ ಇರಾನ್ನ Su-24 ಯುದ್ಧ ವಿಮಾನಗಳು ಪತನ ಆಗಿದ್ವು. ಆಗ ನಮ್ಮ 3 ಪೈಲಟ್ಗಳನ್ನ ಕತಾರ್ ಸೆರೆ ಹಿಡಿದಿದೆ. ಜಾವೇದ್, ಅಬ್ದುಲ್ ಮಜೀದ್ ಮತ್ತೆ ಇಮ್ರಾನ್ ಅನ್ನೋ ಪೈಲಟ್ಗಳು ಕತಾರ್ ವಶದಲ್ಲಿದ್ದಾರೆ ಅಂದಿದೆ. ಈ ಬಗ್ಗೆ ರೆಡ್ ಕ್ರಾಸ್ ಸಂಸ್ಥೆಗೆ ಇರಾನ್ ದೂರು ಕೊಟ್ಟಿದೆ. ಕಳೆದ 6 ತಿಂಗಳಿಂದ ಆ ಪೈಲಟ್ಗಳನ್ನ ರಹಸ್ಯವಾಗಿ ಕೂಡಿ ಹಾಕಲಾಗಿದೆ ಅಂತ ಇರಾನ್ ದೂರಿದೆ. ಅವರನ್ನ ಫ್ಯಾಮಿಲಿ ಜೊತೆಯಾಗಲಿ ಅಥವಾ ನಮ್ಮ ಅಧಿಕಾರಿಗಳ ಜೊತೆಯಾಗಲಿ ಮಾತನಾಡೋಕೆ ಬಿಡ್ತಿಲ್ಲ ಅಂತ ಇರಾನ್ ಹೇಳಿದೆ. ಅಂದ್ಹಾಗೆ ಮೊದಲು ನಮ್ಮ ಒಬ್ರು ಪೈಲಟ್ ಸಾವನ್ನಪ್ಪಿದ್ದಾರೆ, ಉಳಿದವರು ನಾಪತ್ತೆ ಆಗಿದ್ದಾರೆ ಅಂತ ಇರಾನ್ ಹೇಳಿತ್ತು. ಆದ್ರೆ ಈಗ ದಿಢೀರಂತ ನಮ್ಮ ಪೈಲಟ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದೆ. ಇನ್ನು ಇರಾನ್ನ ಆರೋಪಗಳನ್ನ ಕತಾರ್ ತಳ್ಳಿ ಹಾಕಿದೆ. ಇರಾನ್ ಅಧಿಕಾರಿಗಳು ಸುಳ್ಳು ಹೇಳ್ತಿದ್ದಾರೆ, ನಮ್ಮ ಸೇನೆ ಬಳಿ ಇರಾನ್ನ ಯಾವುದೇ ಪೈಲಟ್ಗಳು ಇಲ್ಲ ಅಂತ ಕತಾರ್ ಸ್ಪಷ್ಟಪಡಿಸಿದೆ. ಶಾಂತಿ ಕಾಪಾಡೋಕೆ ಪ್ರಯತ್ನ ಮಾಡ್ತಿರೋ ಈ ಟೈಮ್ನಲ್ಲಿ ಇರಾನ್ ಸುಳ್ಳು ಹೇಳ್ತಿದೆ. ಇದನ್ನ ನಾವು ಕಟುವಾಗಿ ವಿರೋಧಿಸ್ತೀವಿ ಅಂತ ಕತಾರ್ ವಿದೇಶಾಂಗ ವಕ್ತಾರ ಮಜೀದ್ ಅಲ್ ಅನ್ಸಾರಿ ಹೇಳಿದ್ದಾರೆ. ಅಂದ್ಹಾಗೆ ಮಾರ್ಚ್ ತಿಂಗಳಲ್ಲಿ ಇರಾನ್ನ 2 ಸುಖೋಯ್ ಬಾಂಬರ್ ವಿಮಾನಗಳು ನಮ್ಮ ಗಡಿಯೊಳಗೆ ಅಕ್ರಮವಾಗಿ ನುಗ್ಗಿದ್ವು. ಎಚ್ಚರಿಕೆ ಕೊಟ್ಟರೂ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ವಿಮಾನನ ಹೊಡೆದುರುಳಿಸಿದ್ವಿ ಅಂತ ಕತಾರ್ ಹೇಳಿತ್ತು. ಆಮೇಲೆ ಹುಡುಕಿದಾಗ ಮಜೀದ್ ಕಾಜೇಮಿ ಅನ್ನೋ ಪೈಲಟ್ನ ಮೃತದೇಹ ಸಿಕ್ಕಿತ್ತು. ಆ ಮೃತದೇಹನ ಇರಾನ್ಗೆ ವಾಪಸ್ ಕಳಿಸೋಕೆ ನಾವು ಅವರ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ಏಪ್ರಿಲ್ನಲ್ಲಿ ನಮ್ಮ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಕೊಡೋಕೆ ಇರಾನ್ ಟೀಮ್ಗೂ ಕರೆದಿದ್ವಿ. ಆದ್ರೆ ಇರಾನ್ ಕಡೆಯಿಂದ ನಮಗೆ ಯಾವುದೇ ರಿಪ್ಲೈ ಬಂದಿಲ್ಲ ಅಂತ ಕತಾರ್ ಹೇಳಿತ್ತು. ಈಗ ಇರಾನ್ ಈ ತರ ಹೇಳ್ತಿದೆ. ಇನ್ನು ಇರಾನ್ ಮತ್ತು ಫ್ರಾನ್ಸ್ ಮಧ್ಯೆ ಹೊಸ ಗಲಾಟೆ ಶುರುವಾಗಿದೆ. ನಮ್ಮ ಆಂತರಿಕ ವಿಷಯದಲ್ಲಿ ಫ್ರಾನ್ಸ್ ಮೂಗು ತೂರಿಸ್ತಿದೆ ಅಂತ ಇರಾನ್ನ ಗುಪ್ತಚರ ಇಲಾಖೆ ಆರೋಪ ಮಾಡಿದೆ. ಜುಲೈನಲ್ಲಿ ತೆಹರಾನ್ನಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್ ನಡೆದಿತ್ತು. ಇದರಲ್ಲಿ ಇರಾನ್ನ ಆಂತರಿಕ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋಕೆ ಸಹಾಯ ಮಾಡ್ತಿದ್ದ ಜನ ಇದ್ರು. ಈ ಮೀಟಿಂಗ್ನಲ್ಲಿ 2 ಫ್ರಾನ್ಸ್ನ ರಾಜತಾಂತ್ರಿಕ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು ಅಂತ ಇರಾನ್ ಆರೋಪಿಸಿದೆ. ಈ ಮೂಲಕ 2 ರಾಜತಾಂತ್ರಿಕ ಅಧಿಕಾರಿಗಳು ಇರಾನ್ ಕಾನೂನುಗಳನ್ನು ಮುರಿದಿದ್ದಾರೆ, ರಾಜತಾಂತ್ರಿಕ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಅಂತ ಇರಾನ್ ಕಿಡಿಕಾರಿದೆ. ಅಲ್ಲದೆ ಭವಿಷ್ಯದಲ್ಲಿ ಫ್ರಾನ್ಸ್ ಮತ್ತೆ ಇಂತಹ ಕೆಲಸಕ್ಕೆ ಕೈ ಹಾಕಿದ್ರೆ ನಾವು ಎಳ್ಳಷ್ಟು ಸಹಿಸಲ್ಲ, ಅದಕ್ಕೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಇರಾನ್ ಫ್ರಾನ್ಸ್ಗೆ ಎಚ್ಚರಿಕೆ ನೀಡಿದೆ. ಇದಕ್ಕೆ ಫ್ರಾನ್ಸ್ ವಿದೇಶಾಂಗ ಸಚಿವ ನೋವೆಲ್ ಬ್ಯಾರೆಟ್ ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ ಹಲವು ಗಂಟೆಗಳ ಕಾಲ ನಮ್ಮ ರಾಜತಾಂತ್ರಿಕ ಅಧಿಕಾರಿಗಳನ್ನ ವಶದಲ್ಲಿ ಇಟ್ಕೊಂಡಿತ್ತು. ಯಾವುದೇ ವಿವರಣೆ ಕೊಡದೆ ಅವರ ವಿಚಾರಣೆ ನಡೆಸಿತು. ಓರ್ವ ಅಧಿಕಾರಿಗೆ ದೈಹಿಕ ಕಿರುಕುಳ ಕೂಡ ನೀಡಲಾಯಿತು. ಇರಾನ್ನ ಜನರು, ಕಲಾವಿದರು ಮತ್ತು ವಿಜ್ಞಾನಿಗಳಿಗೆ ಸಪೋರ್ಟ್ ಮಾಡೋ ಫ್ರಾನ್ಸ್ನ ಕಾರ್ಯಕ್ರಮದಲ್ಲಿ ನಮ್ಮ ಅಧಿಕಾರಿಗಳು ಭಾಗಿಯಾಗಿದ್ರು. ಆದ್ರೆ ಇರಾನ್ ಈ ತರ ಮಾಡಿದೆ, ಇದು ಅತ್ಯಂತ ಗಂಭೀರ ಮತ್ತು ಶಾಕಿಂಗ್ ಘಟನೆ, ಇದನ್ನ ಒಪ್ಪಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ನಂತರ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನೋವೆಲ್ ಬ್ಯಾರೆಟ್ ಜೊತೆ ಮಾತಾಡಿ ಪ್ರತಿಭಟನೆ ದಾಖಲಿಸಿದ್ದಾರೆ. ಈ ನಡುವೆ ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಇರಾನ್ ಮತ್ತು ಒಮಾನ್ ಡೀಲ್ ಮಾಡಿಕೊಂಡಿವೆ. ಜಲಸಂಧಿಯಲ್ಲಿ ಸಾಗೋ ಹಡಗುಗಳಿಗೆ ಸೇಫ್ ಮಾರ್ಗ ಅರೇಂಜ್ ಮಾಡೋ ನಿಟ್ಟಿನಲ್ಲಿ ಒಪ್ಪಂದ ಆಗಿದೆ ಅಂತ ಇರಾನ್ ವಿದೇಶಾಂಗ ವಕ್ತಾರ ಹೇಳಿದ್ದಾರೆ. ಆದರೆ ಇನ್ನು ಕೆಲ ವಿಚಾರಗಳ ಕುರಿತು ಇರಾನ್ ಮತ್ತು ಒಮಾನ್ ನಡುವೆ ಮಾತುಕತೆ ಆಗ್ತಾ ಇದೆ. ಪ್ರಮುಖವಾಗಿ ಇರಾನ್ ಮತ್ತು ಒಮಾನ್ ಜಂಟಿ ಹೇಳಿಕೆ ನೀಡೋ ಬಗ್ಗೆ ಡಿಸ್ಕಷನ್ ನಡೀತಿದೆ. ಅದರ ಬಗ್ಗೆ ನಾವು ಅಂತಿಮ ತೀರ್ಮಾನಕ್ಕೆ ಬಂದ್ಮೇಲೆ ಮಾಹಿತಿ ಕೊಡ್ತೀವಿ. ಸದ್ಯ ಸಪರೇಟ್ ಆಗಿ ಹಡಗುಗಳಿಗೆ ಸುರಕ್ಷಿತವಾದ ಮಾರ್ಗ ಕಲ್ಪಿಸೋಕೆ ಡೀಲ್ ಆಗಿದೆ ಅಂತ ಹೇಳಿರೋದು ವರದಿಯಾಗಿದೆ. ಇನ್ನು ಹಾರ್ಮುಜ್ನಲ್ಲಿ ಹಿಂದಿನಂತೆ ನಾರ್ಮಲ್ ಆಗಿ ಹಡಗುಗಳ ಓಡಾಟ, ಭದ್ರತೆ ಸ್ಥಾಪನೆ ಎಲ್ಲ ಅಮೆರಿಕ ಮೇಲೆ ಡಿಪೆಂಡ್ ಆಗಿದೆ. ಅಮೆರಿಕ ತನ್ನ ಅಕ್ರಮ ಕ್ರಮಗಳು, ಸೇನಾ ಬೆದರಿಕೆಗಳು ಮತ್ತು ನೇವಲ್ ಬ್ಲಾಕೇಡ್ ನಿಲ್ಲಿಸುವವರೆಗೂ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಹೌತಿಗಳ ದಾಳಿಯಿಂದಾಗಿ ಯೆಮೆನ್ನ ಮೋಕಾ ಬಂದರು ಸಂಪೂರ್ಣವಾಗಿ ಬಂದ್ ಆಗಿದೆ. ವಾಣಿಜ್ಯ ಮತ್ತು ಕಡಲ ಕಾರ್ಯಾಚರಣೆಗಳನ್ನ ನಿಲ್ಲಿಸಲಾಗಿದೆ. ಹಲವು ದಿನಗಳಿಂದ ಈ ಬಂದರನ್ನ ಹೌತಿಗಳು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಇದರಿಂದ ಸುಮಾರು $16 ಮಿಲಿಯನ್ ನಷ್ಟವಾಗಿತ್ತು. ಹೀಗಾಗಿ ಬಂದರು ಸ್ಥಗಿತಗೊಳಿಸಲಾಗಿದೆ ಅಂತ ಮೋಕಾ ಬಂದರಿನ ಅಧಿಕಾರಿಗಳು ಹೇಳಿದ್ದಾರೆ. ಅಂದ್ಹಾಗೆ ಮೋಕಾ ಕೆಂಪು ಸಮುದ್ರದ ಒಂದು ಪ್ರಮುಖ ಬಂದರು. ಇದು ಬಾಮ್ ಎಲ್ ಮಂಡೇಬ್ ಜಲಸಂಧಿ ಹತ್ತಿರ ಇದೆ.
ಗ್ಲೋಬಲ್ ಶಿಪ್ಪಿಂಗ್ಗೆ ಇದು ಬಹಳ ಮುಖ್ಯವಾದ ಜಾಗ. ಇದು ಯೆಮೆನ್ ಸರ್ಕಾರದ ಕಂಟ್ರೋಲ್ನಲ್ಲಿದೆ. ಇನ್ನು ಎಐ ತಂತ್ರಜ್ಞಾನದಲ್ಲಿ ಪಾರುಪತ್ಯ ಸಾಧಿಸೋಕೆ ಅಮೆರಿಕ ಹಾಗೂ ಚೀನಾ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಶುರುವಾಗಿದೆ. ಹೀಗಾಗಿ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳಿಗೆ ಎಚ್ಚರಿಕೆ ರವಾನಿಸೋಕೆ ಮುಂದಾಗಿದೆ. ಒಂದು, ನಮ್ಮ ಎಐ ಒಕ್ಕೂಟದಲ್ಲಿರಲಿ, ಇಲ್ಲವೇ ಚೀನಾದ ಒಕ್ಕೂಟ ಸೇರಿಕೊಳ್ಳಿ. ಎರಡೂ ಕಡೆ ಇರ್ತೀವಿ ಅಂದ್ರೆ ನಡೆಯಲ್ಲ ಅಂತ ಅಮೆರಿಕ ವಾರ್ನಿಂಗ್ ಕೊಡ್ತಿದೆ. ಅಮೆರಿಕ ಕಳೆದ ವರ್ಷವಷ್ಟೇ ಪ್ಯಾಕ್ಸ್ ಸಿಲಿಕಾ ಅನ್ನೋ ಎಐ ಒಕ್ಕೂಟವನ್ನ ರಚಿಸಿತ್ತು. ಇದಕ್ಕೆ ಕೌಂಟರ್ ಕೊಡೋಕೆ ಚೀನಾಧ್ಯಕ್ಷ ಜಿನ್ಪಿಂಗ್ ಕಳೆದ ಜುಲೈನಲ್ಲಿ ವರ್ಲ್ಡ್ ಎಐ ಕೋಆಪರೇಷನ್ ಆರ್ಗನೈಸೇಷನ್ ಅನ್ನೋ ಹೊಸ ಒಕ್ಕೂಟ ಹುಟ್ಟಾಕಿದ್ದಾರೆ. ಈಗ ಅಮೆರಿಕ ಈ ಎರಡರ ಪೈಕಿ ಯಾವುದಾದ್ರೂ ಒಂದನ್ನ ಮಾತ್ರ ಆರಿಸಿಕೊಳ್ಳಿ ಅಂತ ಸುಮಾರು 35ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಪತ್ರ ಬರೆಯೋಕೆ ಮುಂದಾಗಿದೆ. ವಿಶೇಷ ಅಂದ್ರೆ ಎಐ ತಂತ್ರಜ್ಞಾನಕ್ಕೆ ಬೇಕಾದ ಅಪರೂಪದ ಖನಿಜ ಸಂಪನ್ಮೂಲ ಹೊಂದಿರೋ ಕಜಕಿಸ್ತಾನ, ಅಮೆರಿಕ ಹಾಗೂ ಚೀನಾ ಎರಡೂ ಒಕ್ಕೂಟಗಳಲ್ಲೂ ಗುರುತಿಸಿಕೊಂಡಿದೆ. ಆದ್ರೆ ಈ ರೀತಿ ಚೀನಾ ಜೊತೆಗೆ ಸೇರ್ಕೊಂಡು ಡಬಲ್ ಗೇಮ್ ಮಾಡಿದ್ರೆ ಅಂಥ ದೇಶಗಳನ್ನ ಅಮೆರಿಕದ ಒಕ್ಕೂಟದಿಂದ ಶಾಶ್ವತವಾಗಿ ಹೊರಗಿಡ್ತೀವಿ ಅಂತ ಅಮೆರಿಕ ಎಚ್ಚರಿಕೆ ನೀಡ್ತಿದೆ. ಇತ್ತ ಮಯನ್ಮಾರ್ ಸರ್ಕಾರ ದೊಡ್ಡ ಹೆಜ್ಜೆ ಇಡೋಕೆ ಮುಂದಾಗಿದೆ. ಈ ಹಿಂದೆ ಭಾರಿ ವಿವಾದಕ್ಕೆ ಕಾರಣ ಆಗಿದ್ದ ಚೀನಾ ಬೆಂಬಲಿತ ಮೈಟ್ ಸೋನ್ ಜಲವಿದ್ಯುತ್ ಯೋಜನೆಯನ್ನ 14 ವರ್ಷಗಳ ಬಳಿಕ ಮತ್ತೆ ಶುರು ಮಾಡೋಕೆ ಹೊರಟಿದೆ. 2011ರಲ್ಲಿ ಭಾರಿ ಪ್ರತಿಭಟನೆಗೆ ಮಣಿದು $3.6 ಬಿಲಿಯನ್ ಪ್ರಾಜೆಕ್ಟ್ಗೆ ಬ್ರೇಕ್ ಹಾಕಲಾಗಿತ್ತು. ಆದ್ರೀಗ ಮಯನ್ಮಾರ್ ಸೇನಾ ಮುಖ್ಯಸ್ಥ ಅಥವಾ ಅಲ್ಲಿನ ಅಧ್ಯಕ್ಷರ ಚೀನಾ ಭೇಟಿ ಬೆನ್ನಲ್ಲೇ ಇದಕ್ಕೆ ಮತ್ತೆ ಮರುಜೀವ ಸಿಕ್ಕಿದೆ. ಕಚಿನ್ ಪ್ರಾಂತ್ಯದಲ್ಲಿ ನಿರ್ಮಾಣವಾಗಲಿರೋ ಈ ಡ್ಯಾಂನಿಂದ 6 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸೋ ಗುರಿ ಇಟ್ಕೊಳ್ಳಲಾಗಿದೆ. ಹಾಗೆ 8 ವರ್ಷಗಳಲ್ಲಿ ಪ್ರಾಜೆಕ್ಟ್ ಮುಗಿಸೋಕೆ ಮಯನ್ಮಾರ್ ಸರ್ಕಾರ ಟಾರ್ಗೆಟ್ ಇಟ್ಕೊಂಡಿದೆ. ಆದ್ರೆ ಇದರಿಂದ ಭಾರಿ ಅರಣ್ಯ ನಾಶ ಹಾಗೂ ಭೂಕಂಪದ ಭೀತಿ ಎದುರಾಗಲಿದೆ ಅಂತ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಉತ್ಪಾದನೆ ಆಗೋ ವಿದ್ಯುತ್ ಯಾರಿಗೆ ಹೋಗುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ಹಳೆ ಒಪ್ಪಂದದ ಪ್ರಕಾರ 90% ಕರೆಂಟ್ ಚೀನಾಗೆ ಹೋಗ್ಬೇಕಿತ್ತು. ಸ್ವಂತ ದೇಶದಲ್ಲೇ ಕರೆಂಟ್ ಇಲ್ಲದಾಗ ಚೀನಾಗೆ ಕೊಡೋದು ಜನರಿಗೆ ಇಷ್ಟ ಇರಲಿಲ್ಲ. ಈಗ ಆ ಹಳೆ ಒಪ್ಪಂದವನ್ನ ಬದಲಾಯಿಸಿದಿರಾ ಇಲ್ವಾ ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ. ಇನ್ನು 14 ವರ್ಷಗಳ ಬಳಿಕ ಕಾಮಗಾರಿ ಶುರುವಾಗ್ತಿರೋದ್ರಿಂದ ಯೋಜನಾ ವೆಚ್ಚ ಈಗ 3 ಪಟ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಇತ್ತ ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಪಾಕ್ನಲ್ಲಿರೋ ಅಲ್ಪಸಂಖ್ಯಾತ ಹಿಂದೂಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ನಾವು ಹಿಂದೂಗಳನ್ನ ಸಹಿಸಿಕೊಳ್ತೀವಿ ಅಂದಿದ್ದಾರೆ. ಭಾರತೀಯರು ವಿಭಿನ್ನ ದೃಷ್ಟಿಕೋನ ಹೊಂದಿದ್ದಾರೆ. ಅವರು ತಮ್ಮದೇ ಆದ ಅಜೆಂಡಾವನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ದಾರೆ. ಅಖಂಡ ಭಾರತವನ್ನ ನಂಬ್ತಾರೆ. ಆದ್ರೆ ಕೆಲವರು ಈ ಅಜೆಂಡಾ ಮರೆತಿರೋರು ಇದ್ದಾರೆ. ಇನ್ನು ನಾವು ಮುಸ್ಲಿಮರು ಪಾಕಿಸ್ತಾನದಲ್ಲಿರೋ 3-4% ಹಿಂದೂಗಳನ್ನ ಸಹಿಸಿಕೊಳ್ತಿದ್ದೇವೆ. ಅವರು ಬೇರೆ ದೇಶಗಳಿಗಿಂತ ಇಲ್ಲಿ ಹೆಚ್ಚು ಸ್ವತಂತ್ರರಾಗಿದ್ದಾರೆ. ಅವರು ಭಾರತಕ್ಕೆ ಹೋಗೋದಕ್ಕಿಂತ ಹೆಚ್ಚು ನಮ್ಮ ಜೊತೆನೇ ಇರೋಕೆ ಬಯಸ್ತಾರೆ ಅಂತ ಆಸಿಫ್ ಅಲಿ ಜರ್ದಾರಿ ಹೇಳಿದ್ದಾರೆ. ಇದಕ್ಕೀಗ ಭಾರತೀಯರು ಟೀಕಾ ಪ್ರಹಾರ ಮಾಡಿದ್ದಾರೆ. ಬೇರೆ ಬೇರೆ ತರಹದ ಮನರೋಗಗಳನ್ನ ನೋಡಿದ್ದೇವೆ, ಆದ್ರೆ ಇದೇ ಮೊದಲ ಬಾರಿಗೆ ಇಂತಹ ಭಯಾನಕ ಮನರೋಗ ನೋಡ್ತಿರೋದು. ಪಾಕಿಸ್ತಾನಿಗಳ ಬ್ರೈನ್ನ ಲ್ಯಾಬ್ನಲ್ಲಿ ಇಡಬೇಕು, ವಿಜ್ಞಾನಿಗಳು ಅದನ್ನ ಸ್ಟಡಿ ಮಾಡಬೇಕು ಅಂತ ಕೇರಳ ಹೈಕೋರ್ಟ್ನ ಅಡ್ವೊಕೇಟ್ ಒಬ್ರು ಹೇಳಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ಸಂಘರ್ಷದ ವಿಚಾರವಾಗಿ ಅಮೆರಿಕದ ಗಲ್ಫ್ ಮಿತ್ರ ರಾಷ್ಟ್ರಗಳು ಟ್ರಂಪ್ ಆಡಳಿತದ ಮೇಲೆ ಸಿಟ್ಟಾಗಿವೆ ಅಂತ ಅಮೆರಿಕದ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಯುದ್ಧ ಶುರು ಮಾಡಿದ್ದು ಅಮೆರಿಕ, ಆದ್ರೆ ನಾವು ಬೆಲೆ ತೆರ್ತಿದ್ದೀವಿ ಅಂತ ಗಲ್ಫ್ ನಾಯಕರು ಟ್ರಂಪ್ ವಿರುದ್ಧ ಅಸಮಾಧಾನ ಹೊರಹಾಕಿವೆ ಎನ್ನಲಾಗ್ತಿದೆ. ಸೌದಿ, ಯುಎಇ, ಕತಾರ್, ಕುವೈತ್ ಮತ್ತು ಬಹ್ರೇನ್ ಈ ಥರ ಅಸಮಾಧಾನ ಹೊರಹಾಕಿವೆ. ಕೆಲ ಗಲ್ಫ್ ದೇಶಗಳಂತೂ ಅಮೆರಿಕದ ಸೇನೆಗೆ ನಮ್ಮ ದೇಶಗಳಲ್ಲಿ ನೆಲೆ ಮಾಡಿಕೊಟ್ಟಿರೋದ್ರಿಂದ ಆಗ್ತಿರೋ ಲಾಭವಾದ್ರೂ ಏನು ಅಂತ ಪ್ರಶ್ನೆ ಮಾಡ್ತಿವೆ ಅಂತ ರಿಪೋರ್ಟ್ ಆಗಿದೆ. ಆದ್ರೆ ವೈಟ್ ಹೌಸ್ ಅಧಿಕಾರಿಗಳು ಈ ವರದಿಯನ್ನ ರಿಜೆಕ್ಟ್ ಮಾಡಿದ್ದಾರೆ. ಅಮೆರಿಕ ಗಲ್ಫ್ ದೇಶಗಳ ಜೊತೆ ಒಳ್ಳೆ ಸಂಬಂಧ ಹೊಂದಿದೆ ಅಂದಿದ್ದಾರೆ. ಇನ್ನು ಇರಾನ್ ಅಧ್ಯಕ್ಷ ಮಸೌದ್ ಪೆಜಿಶ್ಕಿಯಾನ್ ಭಾರತಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ತಿಳಿಸಿದ್ದಾರೆ. ಹಾಗೆ ಮೋದಿ ಅವರಿಗೂ ವಿಶ್ ಮಾಡಿದ್ದಾರೆ. ಭಾರತ ಮತ್ತು ಇರಾನ್ ಆಳವಾದ ಸಂಬಂಧ ಹೊಂದಿವೆ. ಇದು ಅತಿ ದೊಡ್ಡ ಆಸ್ತಿ. ಇದರ ಮೂಲಕ ಪರಸ್ಪರ ಹಿತಾಸಕ್ತಿಗಳ ಆಧಾರದ ಮೇಲೆ ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧವನ್ನ ಭವಿಷ್ಯದಲ್ಲಿ ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅಂತ ಪೆಜಿಶ್ಕಿಯಾನ್ ಹೇಳಿದ್ದಾರೆ.
ಹಾಗೆ ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಕೂಡ ಭಾರತಕ್ಕೆ ಶುಭಾಶಯ ತಿಳಿಸಿದ್ದಾರೆ. ಇನ್ನೊಂದ್ ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ದಿನದ ಶುಭಾಶಯ ಕೋರಿದ್ದಾರೆ. ಭಾರತ ಮತ್ತು ನನ್ನ ಪ್ರಿಯ ಸ್ನೇಹಿತ ಪ್ರಧಾನಿ ನರೇಂದ್ರ ಮೋದಿಗೆ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯ. ಭಾರತ ಮತ್ತು ನಮ್ಮ ದೇಶ ಪ್ರಾಚೀನ ನಾಗರಿಕತೆ ಹೊಂದಿವೆ. ನಮ್ಮ ಜನರ ಭವಿಷ್ಯಕ್ಕಾಗಿ ಉಭಯ ದೇಶಗಳು ಒಟ್ಟಿಗೆ ಕೆಲಸ ಮಾಡಬೇಕು. ಇನ್ನೋವೇಷನ್ ಮತ್ತು ಫ್ರೆಂಡ್ಶಿಪ್ ಮೂಲಕ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಅದಕ್ಕೆ ಲಿಮಿಟ್ ಇಲ್ಲ. ಒಳ್ಳೆ ಕಾಲ ನಮ್ಮ ಮುಂದೆ ಇದೆ ಅಂತ ನೆತನ್ಯಾಹು ವಿಶ್ ಮಾಡಿದ್ದಾರೆ. ಖ್ಯಾತ ಎಐ ಕಂಪನಿ ಆಂಥ್ರೋಪಿಕ್ ಸಿಇಒ ಡೇರಿಯೋ ಅಮೋಡೆ ಪತ್ನಿ ಕ್ಯಾಮಿ ಕ್ಲಾರ್ಕ್ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. 2011ರಲ್ಲಿ ಕ್ಯಾಮಿ ಎಡ್ಡಿಸನ್ನೋ ಲಕ್ಸುರಿ ಫೋನ್ ಕಂಪನಿ ಶುರು ಮಾಡಿದ್ರು. ಇದಕ್ಕೆ ಬಂಡವಾಳ ಕೀಳಿ ಕುಖ್ಯಾತ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ಗೆ ಇಮೇಲ್ ಮಾಡಿದ್ರು ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಹಣಕ್ಕಾಗಿ ಎಪ್ಸ್ಟೀನ್ಗೆ ದುಂಬಾಲು ಬಿದ್ದಿದ್ದ ಕ್ಯಾಮಿ ಕೆಲ ಅಡಲ್ಟ್ ವಿಡಿಯೋಗಳ ಸ್ಕ್ರಿಪ್ಟ್ ಕೂಡ ಕಳಿಸಿದ್ರು. ಆದ್ರೆ ನನಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಂತ ಎಪ್ಸ್ಟೀನ್ ರಿಜೆಕ್ಟ್ ಮಾಡಿದ್ದ. ಇವರಿಬ್ಬರ ನಡುವಿನ ಈ ಇಮೇಲ್ ಸಂಭಾಷಣೆ ಇದೀಗ ಲೀಕ್ ಆಗಿದೆ ಅಂತ ವರದಿ ಹೇಳಿದೆ. ವಿಶೇಷ ಅಂದ್ರೆ ಕ್ಯಾಮಿ ಅವರು ಗೂಗಲ್ ಸಹ ಸಂಸ್ಥಾಪಕ ಎರಿಕ್ ಸ್ಮಿತ್ ಅವರ ಮಾಜಿ ಪ್ರೇಯಸಿ. 2014ರಲ್ಲಿ ಡೇರಿಯೋ ಜೊತೆ ಡೇಟಿಂಗ್ ಶುರು ಮಾಡಿದ ಬಳಿಕ ಕ್ಯಾಮಿ ತಮ್ಮ ಮಾಜಿ ಪ್ರಿಯಕರನಿಂದಲೇ ಆಂಥ್ರೋಪಿಕ್ ಕಂಪನಿಗೆ ಬಂಡವಾಳ ಹಾಕಿಸಿದ್ರು. ಸದ್ಯ ಕ್ಯಾಮಿಗೆ ಈ ಕಂಪನಿಲಿ ಯಾವುದೇ ಹುದ್ದೆ ಇಲ್ಲ. ಆದ್ರೂ ಪತಿಗೆ ಪ್ರಭಾವಿ ಸಲಹೆಗಾರ್ತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ವರದಿಲಿ ಹೇಳಲಾಗಿದೆ. ಇನ್ನು ಇತ್ತೀಚೆಗಷ್ಟೇ ಭೂಕಂಪದಿಂದಾಗಿ ತತ್ತರಿಸಿ ಹೋಗಿರೋ ಕೊಲಂಬಿಯಾ ಆರ್ಥಿಕ ಸಂಕಷ್ಟದಿಂದ ಪಾರಾಗೋಕೆ ಅಮೆರಿಕ ಮೊರೆ ಹೋಗಿದೆ. ನಮ್ಮ ಮೇಲಿರೋ 12.5% ಟ್ಯಾರಿಫ್ ಅನ್ನ ರದ್ದು ಮಾಡಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮನವಿ ಮಾಡಿದೆ. ಭೂಕಂಪದಿಂದಾಗಿ 294ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಸಾವಿರಾರು ಕಟ್ಟಡಗಳು ನೆಲಸಮವಾಗಿವೆ. ಇದರ ಮರು ನಿರ್ಮಾಣಕ್ಕೆ $6.4 ಬಿಲಿಯನ್ ಹಣದ ಅಗತ್ಯವಿದೆ. ಹೀಗಾಗಿ ಟ್ಯಾರಿಫ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಿ ಅಂತ ಕೊಲಂಬಿಯಾ ಅಧ್ಯಕ್ಷ ಅಬೆಲಾಡೋ ಡೆ ಲಾ ಎಸ್ಟ್ರಿಲ್ಲಾ ಟ್ರಂಪ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನು ಇಂಡೋನೇಷ್ಯಾದಲ್ಲಿ ಸಂಭವಿಸಿದ 7.7 ತೀವ್ರತೆಯ ಭೂಕಂಪದಿಂದಾಗಿ ಮೃತರ ಸಂಖ್ಯೆ 51ಕ್ಕೆ ಏರಿಕೆಯಾಗಿದೆ. ಶನಿವಾರ ಸಂಭವಿಸಿದ ಈ ಪ್ರಬಲ ಭೂಕಂಪದ ಬೆನ್ನಲ್ಲೇ ಬರೋಬ್ಬರಿ 341 ಬಾರಿ ಲಘು ಭೂಕಂಪನಗಳಾಗಿವೆ. ಇದರಿಂದ 1300ಕ್ಕೂ ಹೆಚ್ಚು ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಸುಮಾರು 5000ಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದಾರೆ. ಭೂಕಂಪನದಿಂದಾಗಿ 36ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ 3500ಕ್ಕೂ ಹೆಚ್ಚು ಸೇನಾ ಮತ್ತು ಪೊಲೀಸ್ ಸಿಬ್ಬಂದಿಯನ್ನ ರಕ್ಷಣಾ ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ. ಲಾಲಾ ಅನ್ನೋ ಭೀಕರ ಚಂಡಮಾರುತ ಇದೀಗ ಹವಾಯಿ ದ್ವೀಪದ ಹತ್ರದಿಂದ ಪಾಸ್ ಆಗಿದ್ದು, ದ್ವೀಪ ಪ್ರದೇಶದಲ್ಲಿ ವಿಪರೀತ ಗಾಳಿ ಸಮೇತ ಭಾರೀ ಮಳೆಯಾಗ್ತಿದೆ. ಇದರಿಂದ ಜೀವಕ್ಕೆ ಅಪಾಯಕಾರಿಯಾಗುವಂತಹ ಪ್ರವಾಹ ಮತ್ತು ಭೂಕುಸಿತಗಳು ಉಂಟಾಗಬಹುದು ಅಂತ ಅಮೆರಿಕದ ನ್ಯಾಷನಲ್ ಹರಿಕೇನ್ ಸೆಂಟರ್ ಎಚ್ಚರಿಕೆ ನೀಡಿದೆ. ಈಗಾಗಲೇ ಲಾಲಾ ಚಂಡಮಾರುತ ಎಫೆಕ್ಟ್ನಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. 40,000ಕ್ಕೂ ಅಧಿಕ ಜನರಿಗೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ. ಹಲವು ಕಟ್ಟಡಗಳಿಗೆ ಡ್ಯಾಮೇಜ್ ಆಗಿವೆ. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಬಾಂಗ್ಲಾದೇಶ ಹೊಸ ದಾಖಲೆ ಬರೆದಿದೆ. ಆಸ್ಟ್ರೇಲಿಯಾ ವಿರುದ್ಧ ಅದರದೇ ನೆಲದಲ್ಲಿ ಮೊದಲ ಬಾರಿಗೆ ಐತಿಹಾಸಿಕ ಟೆಸ್ಟ್ ಗೆದ್ದು ಬೀಗಿದೆ. ಡಾರ್ವಿನ್ನಲ್ಲಿ ನಡೆದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಬಾಂಗ್ಲಾ 9 ವಿಕೆಟ್ಗಳಿಂದ ಜಯ ಸಾಧಿಸಿದೆ. ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಕಾಂಗರೂಗಳ ಮೊದಲ ಇನ್ನಿಂಗ್ಸ್ನಲ್ಲಿ 198 ರನ್ಗಳಿಗೆ ಆಲ್ಔಟ್ ಆಗಿದ್ರು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 426 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತ್ತು. ಬಳಿಕ ಎರಡನೇ ಇನ್ನಿಂಗ್ಸ್ನಲ್ಲೂ ಆಸ್ಟ್ರೇಲಿಯಾ 284 ರನ್ಗಳಿಗೆ ಆಲ್ಔಟ್ ಆಯಿತು. ಹೀಗಾಗಿ ಸುಲಭ ಗುರಿ ಬೆನ್ನತ್ತಿದ್ದ ಬಾಂಗ್ಲಾ 1 ವಿಕೆಟ್ ನಷ್ಟಕ್ಕೆ 57 ರನ್ ಗಳಿಸಿ ಈಸಿಯಾಗಿ ಟಾರ್ಗೆಟ್ ರೀಚ್ ಆಯಿತು. ಇನ್ನು ಈ ಪಂದ್ಯದಲ್ಲಿ 9 ವಿಕೆಟ್ ಪಡೆದ ಬಾಂಗ್ಲಾ ಬೌಲರ್ ಹಸನ್ ಮಹಮೂದ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡ್ಕೊಂಡ್ರು. ಈ ಮೂಲಕ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಬಾಂಗ್ಲಾ 1-0 ಮುನ್ನಡೆ ಕಾಯ್ದುಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.